ಎಸ್ ಬೆಳ್ತಂಗಡಿಯಲ್ಲಿ ಸಮೀರ್ ಎಮಡಿಯ ವಿಚಾರಣೆ ಇದೀಗ ಅಂತ್ಯವಾಗಿದೆ. ಸಮೀರ್ಗೆ ಸತತ 5 ಗಂಟೆಗಳ ಕಾಲ ಪೊಲೀಸರು ಫುಲ್ ಡ್ರಿಲ್ ಮಾಡಿದ್ದಾರೆ. ಇವತ್ತು ಒಟ್ಟು 3 ಪ್ರಕರಣದಲ್ಲಿ ವಿಚಾರಣೆ ನಡೆಸಿದ್ದಾರೆ ಪೊಲೀಸರು. ನಾಳೆ ಮತ್ತೆ ಪೊಲೀಸರು ಠಾಣೆಗೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೂಡ ನೀಡಿದ್ದಾರೆ. ಸಮೀರ್ಗೆ ನಾಳೆ ವಿಡಿಯೋ ಎಡಿಟಿಂಗ್ ಬಳಸಿದ ಕಂಪ್ಯೂಟರ್ ಕೂಡ ಅದನ್ನ ತನಿಖೆ ಮಾಡ್ತಾರೆ. ಮೊಬೈಲ್ ವಶಕ್ಕೆ ಪಡೆಯಲಿದ್ದಾರೆ ಬೆಳ್ತಂಗಡಿಯ ಪೊಲೀಸರು. ಇವತ್ತು 5 ಗಂಟೆಗಳ ಕಾಲ ನಿರಂತರವಾಗಿ ಬೆಳ್ತಂಗಡಿಯ ಪೊಲೀಸರು ಸಮೀರ್ ಎಮಡಿಯನ್ನ ವಿಚಾರಣೆ ನಡೆಸಿದರು. ಸಮೀರ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಇವತ್ತು ಸತತವಾಗಿ ಒಟ್ಟು 3 ಪ್ರಕರಣಗಳಲ್ಲಿ ವಿಚಾರಣೆ ನಡೆಸಿದ್ದಾರೆ ಬೆಳ್ತಂಗಡಿಯ ಪೊಲೀಸರು. ಧರ್ಮಸ್ಥಳದ ತಲೆಬುರುಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕೃತಕವಾಗಿ AI ವಿಡಿಯೋಗಳನ್ನು ಮಾಡಿ ತನ್ನದೇ ಆಗಿರ್ತಕ್ಕಂತಹ ಒಂದು ಧೂತ್ ಅಂತಕ್ಕಂತಹ ಸಾಮಾಜಿಕ ಜಾಲತಾಣ ಒಂದು ಯೂಟ್ಯೂಬ್ನಲ್ಲಿ ಹರಿಬಿಟ್ಟಿರ್ತಕ್ಕಂತಹ ಆರೋಪದ ಮೇಲೆ ಯಾವಾಗ ಇದೀಗ ಅಂಧರಾಗಿರ್ತಕ್ಕಂತಹ ಸಮೀರ್ ಇದನ್ನಲ್ಲ ಇವತ್ತು 5 ಗಂಟೆಗಳ ಕಾಲ ವಿಚಾರಣೆಯನ್ನ ಅನುಭವಿಸಿದ್ದಾನೆ. ಹಾಗಾಗಿ ಸಮೀರ್ಗೆ ಸತತ ಇವತ್ತು 5 ಗಂಟೆಗಳ ಕಾಲ ಫುಲ್ ಡ್ರಿಲ್ ಮಾಡಿದ್ದಾರೆ ಬೆಳ್ತಂಗಡಿ ಪೊಲೀಸರು. ಒಟ್ಟು 3 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ಮಾಡಿದ್ರು ಇವತ್ತು. ಇನ್ನು ನಾಳೆ ಮತ್ತೆ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗುವಂತೆ ಬೆಳ್ತಂಗಡಿ ಪೊಲೀಸರು ಹೇಳಿದ್ದಾರೆ. ನಾಳೆ ಏನಾಗುತ್ತಂದ್ರೆ ವಿಡಿಯೋ ಎಡಿಟಿಂಗ್ ಬಳಸಿರ್ತಕ್ಕಂತಹ ಆತನ ಕಂಪ್ಯೂಟರ್ ಆಗಿರಬಹುದು ಅಥವಾ ಲ್ಯಾಪ್ಟಾಪ್ ಆಗಿರಬಹುದು, ಇದಕ್ಕೆ ಸಂಬಂಧಪಟ್ಟಂತಹ ಎಲೆಕ್ಟ್ರಾನಿಕ್ ಡಿವೈಸ್ ಆರ್ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳನ್ನು ಇಲ್ಲಿ ಸಂಪೂರ್ಣವಾಗಿ ವಿಚಾರಣೆ ಮಾಡತಕ್ಕಂತಹ ಸಾಧ್ಯತೆ ನಾಳೆ ಇದೆ. ಸೊ ಇವತ್ತು ಆತನ ಒಂದು ಧ್ವನಿ ಸ್ಯಾಂಪಲ್ ಅನ್ನು ಕೂಡ ಟೆಸ್ಟ್ ಮಾಡಿದ್ದಾರೆ. ಸ್ಕ್ರಿಪ್ಟ್ ಕೊಟ್ಟು ವಾಯ್ಸರ್ ಕೂಡ ಯಾವ ರೀತಿಯಾಗಿದೆ ಧ್ವನಿ ಅಂತ FSL ರಿಪೋರ್ಟ್ ಕೂಡ ಕೊಡ್ತಕ್ಕಂತಹ ಒಂದು ವ್ಯವಸ್ಥೆ ಕೂಡ ಆಯಿತು. ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ಒಂದು ಕೈಯಲ್ಲಿ ಸಮೀರ್ ಕೆಲವೊಂದಷ್ಟು ಸ್ಕ್ರಿಪ್ಟ್ನ ದಾಖಲಾತಿಗಳನ್ನು ಹಿಡಿದುಕೊಂಡಿದ್ದಾನೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪೊಲೀಸರು ಬೆಳ್ತಂಗಡಿಯ ಪೊಲೀಸರು ನಿರಂತರವಾಗಿ 5 ಗಂಟೆಗಳ ಕಾಲ ವಿಚಾರಣೆಯನ್ನು ಮಾಡಿದ್ದಾರೆ. ಈ ವಿಚಾರಣೆಯಲ್ಲಿ ಇವತ್ತು ಧ್ವನಿ ಸ್ಯಾಂಪಲ್ ಪರೀಕ್ಷೆ ಕೂಡ ಆಯಿತು. ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಚಿನ್ನಯ್ಯ ಅಂತಕ್ಕಂಥವನು ಆ ಒಂದು ವ್ಯಕ್ತಿ ನನಗೆ ಮುಂಚಿತವಾಗಿ ಪರಿಚಯ ಇದ್ನ ಅಥವಾ ಇವಾಗಲೇ ಪರಿಚಯ ಆದ್ನ ಅಥವಾ ಬೇರೆ ಯಾರೋ ಒಂದು ಕುಮ್ಮಕ್ಕಿನಿಂದ ನಿಮ್ಮ ಇಬ್ಬರ ನಡುವೆ ಸಂಪರ್ಕ ಇತ್ತಂತಕ್ಕಂಥ ಮಾಹಿತಿ ಕೂಡ ಕಲೆ ಹಾಕಿದ್ದಾರೆ. ಇನ್ನು ನಾಳೆ ವಿಡಿಯೋ ಎಡಿಟಿಂಗ್ಗೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಾದಂತಹ ಎಲ್ಲ ಆ್ಯಂಗಲ್ನಲ್ಲಿ ಬೆಳ್ತಂಗಡಿಯ ಪೊಲೀಸರು ವಿಚಾರಣೆಯನ್ನ ಮಾಡಿದ್ದಾರೆ. ಆ ಮೂಲಕ ನಾಳೆ ಹಾಜರಾಗುವಂತೆ ಸೂಚನೆ ಕೂಡ ಕೊಟ್ಟಿದ್ದಾರೆ ಸಮೀರ್ಗೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್, ನೇರವಾದ ಸಂಪರ್ಕದಲ್ಲಿದ್ದಾರೆ. ಎಸ್ ದಿನೇಶ್, ನಾವು ನೋಡ್ತಾ ಇದ್ದೀವಿ ಇವತ್ತು ಸಮೀರ್ನನ್ನ 5 ಗಂಟೆಗಳ ಕಾಲ ನಿರಂತರವಾಗಿ ಫುಲ್ ಡ್ರಿಲ್ ಮಾಡಿದ್ರು. ಒಂದ್ ಕಡೆ ಒಂದು ಧ್ವನಿ ಟೆಸ್ಟ್ ಕೂಡ ಆಯಿತು, ಸ್ಕ್ರಿಪ್ಟ್ ಕೂಡ ಕೊಟ್ಟರು ಯಾವ ರೀತಿಯಾಗಿ ಇದೆ ಅಂತ ಅಂದ್ಬಿಟ್ಟು. ಸೊ ಇದೀಗ ಇವತ್ತಿನ ಒಂದು ತನಿಖೆಯಲ್ಲಿ ಇದನ್ನು ಹೊರತುಪಡಿಸಿ ಮತ್ತೆಲ್ಲ ಮಾಹಿತಿಗಳನ್ನು ಕಲೆ ಹಾಕಿದ್ರು. ಜೊತೆಗೆ ನಾಳೆ ಇದೀಗ ಮತ್ತೆ ಎಡಿಟಿಂಗ್ ಸಂಬಂಧಪಟ್ಟಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತನ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳನ್ನು ತೆಗೆದುಕೊಂಡು ಬರ್ತಕ್ಕಂತಹ ಒಂದು ಮಾಹಿತಿ ಏನಾದರೂ ಇದೆಯಾ, ಮತ್ತೆ ನಾಳೆ ಏನೆಲ್ಲ ಒಂದು ವಿಚಾರಣೆ ನಡೆಯುತ್ತೆ, ಇದರ ಸಂಪೂರ್ಣವಾಗಿ ಒಂದು ಮಾಹಿತಿಯನ್ನು ಕೊಡೋದಾದ್ರೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ದಿನೇಶ್? ವೀರೇಶ್, ಇವತ್ತು ಯೂಟ್ಯೂಬರ್ಸ್ ವಿಚಾರಣೆಗೆ ಹಾಜರು ಆಗಿರುವಂಥದ್ದು ಸುಮಾರು ಮಧ್ಯಾಹ್ನ 1 ಗಂಟೆಗೆ ಆತ ವಿಚಾರಣೆಗೆ ಹಾಜರು ಆಗಿರುವಂಥದ್ದು. 6 ಗಂಟೆಗಳ ಕಾಲ ವಿಚಾರಣೆ ನಡೆದಿರುವಂಥದ್ದು. ಅಂದರೆ 6 ಗಂಟೆವರೆಗೆ ಒಟ್ಟು ಸತತ 5 ಗಂಟೆಗಳ ಕಾಲ ವಿಚಾರಣೆಯಲ್ಲಿ ಆತ ಭಾಗಿಯಾಗಿರುವಂಥದ್ದು. ಬೇರೆ ಬೇರೆ ರೀತಿಯಾದಂಥ ವಿಚಾರಣೆ ಮಾಡಿರುವಂಥದ್ದು. ಪ್ರಮುಖವಾಗಿ 3 ವಿಚಾರಗಳಿಗೆ ಸಂಬಂಧಿಸಿದಂತೆ ಆತನ ವಿಚಾರಣೆ ಆಗಿರುವಂಥದ್ದು. ಪ್ರಮುಖವಾಗಿ ಒಂದು ವಿಚಾರಣೆ ಏನಂದರೆ ಮೊದಲನೇದಾಗಿ AI ವಿಡಿಯೋಗೆ ಸಂಬಂಧಿಸಿದಂಥ ವಿಚಾರಣೆ. ಅಂದರೆ AI ವಿಡಿಯೋದಲ್ಲಿ ಸಮಾಜವನ್ನು ಸ್ವಾಸ್ಥ್ಯ ಕೆಡಿಸುವಂಥ ವಿಡಿಯೋ ಮಾಡಿದ್ದ ಏನು ಭಕ್ತರ ಭಾವನೆಗಳಿಗೂ ಇದರಿಂದ ಧಕ್ಕೆ ಉಂಟಾಗಿರುವಂಥದ್ದು ಮತ್ತು ಇದರಿಂದಾಗಿ ಒಂದಷ್ಟು ಏನು ಬೇರೆ ಬೇರೆ ವಿಚಾರಗಳಿಂದಾಗಿ ಜನರಿಗೂ ಕೂಡ ಗೊಂದಲ ಉಂಟಾಗಿದೆ ಅನ್ನುವಂಥ ಕಾರಣಕ್ಕಾಗಿ ಭಾಳಷ್ಟು ಆಕ್ರೋಶ ವ್ಯಕ್ತ ಆಗಿತ್ತು. ಹೀಗಾಗಿ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಅದರ ವಿರುದ್ಧ ಸುಮೋಟೋ ಪ್ರಕರಣ ಕೂಡ ದಾಖಲಾಗಿತ್ತು. ಒಂದು ಆ ಪ್ರಕರಣದ ವಿಚಾರಣೆ ಆದರೆ ಮತ್ತೊಂದು ಬೆಳ್ತಂಗಡಿಯ ಪಕ್ಕದಲ್ಲಿ ಇರುವಂಥ ಉಜಿರೆಯಲ್ಲಿ ಇರುವಂಥ ಬೆನಕ ಹಾಸ್ಪಿಟಲ್ನಲ್ಲಿ ಒಂದು ಗಲಾಟೆ ಆಗಿತ್ತು. ಅದಕ್ಕೆ ಸಂಬಂಧಿಸಿದಂಥ ವಿಚಾರಣೆ ಕೂಡ ಇದ್ದಿರುವಂಥದ್ದು. ಅದರ ಜೊತೆಗೆ ಒಂದು ಖಾಸಗಿ ವಾಹಿನಿಯ ಕ್ಯಾಮರಾಮನ್ ಮತ್ತು ವರದಿಗಾರನಿಗೆ ಹಲ್ಲೆ ಆಗಿತ್ತು. ಅದಕ್ಕೆ ಸಂಬಂಧಿಸಿದಂಥ ವಿಚಾರಣೆ ಕೂಡ ನಡೆದಿರುವಂಥದ್ದು. ಒಟ್ಟು 3 ವಿಚಾರಗಳ ಸಂಬಂಧಿಸಿದಂತೆ ಇವತ್ತು ವಿಚಾರಣೆ ಆಗಿತ್ತು. ಬಹಳಷ್ಟು ಪ್ರಶ್ನೆಗಳನ್ನು ಆತನ ಮುಂದಿಡಲಾಗಿತ್ತು. ಪ್ರಮುಖವಾಗಿ ಆ ಒಂದು AI ವಿಡಿಯೋ ಏನಿದೆ, 23 ನಿಮಿಷಗಳ ವಿಡಿಯೋ ಏನಿದೆ, ಅದಕ್ಕೆ ಸಂಬಂಧಿಸಿದಂಥ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿರುವಂಥದ್ದು. ಒಂದು ಏನು AI ವಿಡಿಯೋಗೆ ಸಂಬಂಧಿಸಿದಾದರೆ ಮತ್ತೊಂದು ಆ ಒಂದು ಯೂಟ್ಯೂಬ್ ಚಾನಲ್ಗೆ ಸಂಬಂಧಿಸಿದಂಥ ಪ್ರಶ್ನೆ ಕೂಡ ಇತ್ತು ಮತ್ತು
ಆ ಒಂದು ವಿಡಿಯೋವನ್ನು ಈತ ಉದ್ದೇಶಪೂರ್ವಕವಾಗಿ ಮಾಡಿದ್ನ ಅಥವಾ ಯಾರಾದರೂ ಈತನಿಗೆ ಪ್ರಚೋದನೆ ನೀಡಿ ಆ ವಿಡಿಯೋವನ್ನು ಮಾಡಿದ್ನ ಮತ್ತು ಆ ಒಂದು ವಿಡಿಯೋದ ಎಡಿಟಿಂಗ್ ಯಾರು ಮಾಡಿದ್ದು, ಕ್ಯಾಮರಾಮ್ಯಾನ್ ಯಾರು ಮಾಡಿದ್ದು, ಈ ರೀತಿಯಾದಂಥ ಸಾಕಷ್ಟು ಪ್ರಶ್ನೆಗಳು ಕೂಡ ಕೇಳಿರುವಂಥದ್ದು. ಜೊತೆಗೆ ಅದಕ್ಕೆ ಯಾರಾದರೂ ಸ್ಪಾನ್ಸರ್ ಮಾಡಿದ್ರಾ ಅನ್ನುವಂಥ ಪ್ರಶ್ನೆಗಳು ಕೂಡ ಇತ್ತು. ಹೀಗೆ ಸಮಗ್ರವಾದಂಥ 5 ಗಂಟೆಗಳ ಕಾಲ ನಿರಂತರವಾಗಿ ವಿಚಾರಣೆಗಳು ಕೂಡ ನಡೆದಿರುವಂಥದ್ದು. ಒಟ್ಟು 3 ವಿಚಾರಗಳ ಬಗ್ಗೆ ಇವತ್ತು ವಿಚಾರಣೆ ನಡೆದಿರುವಂಥದ್ದು. ಆ ಬಳಿಕ ಈಗಾಗಲೇ ಆತ ತೆರಳಿರುವಂಥದ್ದು. ನಾಳೆ ಮತ್ತೆ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ಪೊಲೀಸರು ನೀಡಿರುವಂಥದ್ದು. ವಿಚಾರಣೆಯ ಜೊತೆಗೆ ಆತ ಆ ವಿಡಿಯೋಗೆ ಸಂಬಂಧಿಸಿದಂತೆ ಅದಕ್ಕೆ ಉಪಯೋಗಿಸಿದಂಥ ಒಂದಷ್ಟು ಪರಿಕರಗಳು ಅಂದರೆ ಕ್ಯಾಮರಾ ಆಗಿರ್ಬೋದು, ಇತರ ವಸ್ತುಗಳಾಗಿರ್ಬೋದು, ಅದನ್ನು ಕೂಡ ತರಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ನೀಡಿರುವಂಥದ್ದು. ಇವತ್ತು ಆತನ ವಿಚಾರಣೆಯ ಜೊತೆಗೆ ಆತನ ವಾಯ್ಸ್ ಸ್ಯಾಂಪಲ್ ಕೂಡ ಪಡೆದಿರುವಂಥದ್ದು. ಯಾಕಂದರೆ ಮುಂದಿನ ಹಂತಗಳಲ್ಲಿ ವಾಯ್ಸ್ನ ಸ್ಯಾಂಪಲ್ನ ಅಗತ್ಯ ಕೂಡ ಇರುವಂಥದ್ದು. ಇದಕ್ಕೋಸ್ಕರವಾಗಿ ಅದನ್ನು ಕೂಡ ಇವತ್ತು ಪಡೆದಿರುವಂಥದ್ದು. ಅಂದರೆ ಸ್ಕ್ರಿಪ್ಟ್ಗಳನ್ನು ನೀಡಿ ಅದನ್ನು ವಾಯ್ಸ್ ಓವರ್ ಕೊಡುವಂತೆ ಕೂಡ ಪೊಲೀಸರು ಹೇಳಿರುವ ಸ್ಯಾಂಪಲ್ಗಳನ್ನು ಕೂಡ ಇವತ್ತು ಪಡೆದಿರುವಂಥದ್ದು. ಅದನ್ನು ಕೂಡ ಮುಂದೆ ಪರೀಕ್ಷೆಗೆ ಕಳುಹಿಸಲಾಗುತ್ತೆ. ಇದಕ್ಕೋಸ್ಕರವಾಗಿ ಅದನ್ನು ಪಡೆದುಕೊಂಡಿರುವಂಥದ್ದು. ಒಟ್ಟಿನಲ್ಲಿ ಯೂಟ್ಯೂಬರ್ ಸಮೀರ್ ಏನಿದ್ದಾನೆ ಆತ ಕೆಲವು ದಿನಗಳಿಂದ ಈ ರೀತಿಯಾದಂಥ ವಿಚಾರಣೆಗೆ ಹಾಜರು ಆಗದೆ ತಪ್ಪಿಸಿಕೊಂಡಿದ್ದ. ಆರಂಭದಲ್ಲಿ 2 ಬಾರಿ ನೋಟಿಸ್ ಕೊಟ್ಟರೂ ಕೂಡ ಆತ ವಿಚಾರಣೆಗೆ ಹಾಜರಾಗಲಿಲ್ಲ. ಬೆಂಗಳೂರಿಗೆ ಪೊಲೀಸರು ತೆರಳಿದಾಗಲೂ ಕೂಡ ತಪ್ಪಿಸಿಕೊಂಡಿದ್ದ. ಆ ಬಳಿಕ ನಿರೀಕ್ಷಣಾ ಜಾಮೀನು ಕೂಡ ಪಡೆದುಕೊಂಡಿದ್ದ. ಅದರ ನಂತರ ಬೆಳ್ತಂಗಡಿ ಮತ್ತು ಧರ್ಮಸ್ಥಳ ಪೊಲೀಸರು ಆತನ ಬಳ್ಳಾರಿ ಮತ್ತು ಬೆಂಗಳೂರಿನ ಮನೆಗೆ ಹೋಗಿ ಮನೆ ಬಾಗಿಲಿಗೆ ನೋಟಿಸು ಕೂಡ ಅಂಟಿಸಿದ್ರು. ಇವತ್ತು 10 ಗಂಟೆಗೆ ಆತ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಆತ 10 ಗಂಟೆಯ ಬದಲಾಗಿ 1 ಗಂಟೆಗೆ ವಿಚಾರಣೆಗೆ ಹಾಜರಾಗಿರುವಂಥದ್ದು. 1 ಗಂಟೆಯಿಂದ 6 ಗಂಟೆವರೆಗೂ ಕೂಡ ಈಗಾಗಲೇ ವಿಚಾರಣೆ ಮುಗಿಸಿರುವಂಥದ್ದು. 6 ಗಂಟೆವರೆಗೂ ಕೂಡ ವಿಚಾರಣೆಯಲ್ಲಿ ಭಾಗಿಯಾಗಿದ್ದ. ಒಟ್ಟು 5 ಗಂಟೆಗಳ ಕಾಲ ವಿಚಾರಣೆಯನ್ನು ಎದುರಿಸಿದ್ದ. ನಾಳೆ ಮತ್ತೆ ವಿಚಾರಣೆ ಬರಬೇಕು ಅನ್ನುವಂಥ ಸೂಚನೆಯನ್ನು ಪೊಲೀಸರು ನೀಡಿರುವಂಥದ್ದು. ವೀರೇಶ್. ಎಸ್, ಧನ್ಯವಾದಗಳು ದಿನೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಇದು ಇವತ್ತು ನಿರಂತರವಾಗಿ ಸಮೀರ್ ಎಂಬಡಿ ಅಂತಕ್ಕಂತಹ ಈ ವ್ಯಕ್ತಿಯನ್ನು ಬೆಳ್ತಂಗಡಿಯ ಪೊಲೀಸರು ನಿರಂತರವಾಗಿ 5 ಗಂಟೆಗಳ ಕಾಲ ಸಾಕಷ್ಟು ವಿಚಾರಣೆಯನ್ನು ನಡೆಸಿದ್ದಾರೆ. ಚಿನ್ನಯ್ಯ ನಿನಗೇನು ಸಂಬಂಧ, ಅದೇ ರೀತಿಯಾಗಿ ನಿನಗೆ ಸ್ಕ್ರಿಪ್ಟನ್ನು ಕೊಟ್ಟವರು ಯಾರು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನಗೆ ಪ್ರವೋಕ್ ಮಾಡಿದವರು ಯಾರು, ಎಲ್ಲಿಂದ ಸೋರ್ಸನ್ನು ಕಲೆಕ್ಟ್ ಮಾಡ್ತಾ ಇದ್ದೆ ನೀನು, ಸೊ ಹಾಗಾದರೆ ನಿನ್ನ ಹಿಂದೆ ಮತ್ತಾರಿದ್ದಾರೆ, ಯಾರಾದರೂ ಪ್ರವೋಕ್ ಮಾಡ್ತಾ ಇದ್ರಾ, ಯಾರಾದರೂ ಇನ್ಫ್ಲುಯೆನ್ಸ್ ಇತ್ತಾ, ಇದರ ಜೊತೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಸ್ಕ್ರಿಪ್ಟನ್ನು ಕೂಡ ಕೊಟ್ಟಿದ್ದಾರೆ. ಇದರ ಜೊತೆಗೆ ಇಲ್ಲಿ ನಿನಗೂ ಮತ್ತು ಚಿನ್ನಯ್ಯನಿಗೂ ಏನು ಸಂಬಂಧ ಅಂತ ಕೂಡ ಕ್ವಶನನ್ನು ಕೇಳಿದ್ದಾರೆ. ಸೊ ಒಟ್ಟಿನಲ್ಲಿ ಇವತ್ತು ನಿರಂತರವಾಗಿ ಸತತ 5 ಗಂಟೆಗಳ ಕಾಲ 5 ತಾಸು ಇವತ್ತು ನಿರಂತರವಾಗಿ ಬೆಳ್ತಂಗಡಿಯ ಪೊಲೀಸರು ಡ್ರಿಲ್ಲನ್ನು ಮಾಡಿದ್ದಾರೆ. ಸೊ ಇದು ಇವತ್ತಿನ ಪ್ರಕ್ರಿಯೆ. ಇನ್ನು ನಾಳೆ ಇದಕ್ಕೆ ಸಂಬಂಧಪಟ್ಟಂತೆ ನಾಳೆ ವಿಡಿಯೋ ಎಡಿಟಿಂಗ್ಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಸೋರ್ಸನ್ನು ಆತ ಯಾವ ಲ್ಯಾಪ್ಟಾಪನ್ನು ಬಳಸಿದ್ದ, ಯಾವ ಒಂದು ಸಾಫ್ಟ್ವೇರನ್ನು ಬಳಸಿದ್ದ, ಇನ್ನು ವಿಡಿಯೋ ಎಡಿಟಿಂಗ್ಗೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು AI ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ಎಲ್ಲಿಂದ ಸೋರ್ಸನ್ನು ತಗೋತಿದ್ದ ಅಂತಕ್ಕಂಥ ಮಾಹಿತಿ ಇದೆ.